ಸ್ನೇಹಿತರೆ ವೆಲ್ಕಮ್ ಬ್ಯಾಕ್. ಮತ್ತೊಂದು ವಿಡಿಯೋಗೆ ಸ್ವಾಗತ ಅಂತ ಹೇಳ್ತಾ, ಇವತ್ತಿನ ಟಾಪಿಕ್ ಏನಂತ ಹೇಳಿದ್ರೆ, ನಮಗೆ ಮೋಸ ಮಾಡಿ ಹೋಗ್ಬಿಡ್ತಾರೆ ಅನ್ಕೊಳ್ಳೋಣ ಕೆಲವು ವ್ಯಕ್ತಿಗಳು. ನಮ್ಮ ಮೈಂಡ್ ಅಲ್ಲಿ ಒಂದು ಕೊರಿತಾ ಇರತ್ತೆ, ಮೋಸ ಮಾಡಾದ್ಮೇಲೆ ನಮ್ ನೆನಪು ಬರೋದೇ ಇಲ್ವಾ ಅವ್ರಿಗೆ ಅಂತ ಹೇಳಿ. ಎಷ್ಟೋ ಜನ ಕೌನ್ಸಿಲಿಂಗ್ ಅಲ್ಲೂ ಕೇಳಿದ್ದುಂಟು ನನಗೆ, ಸರ್ ಚೀಟ್ ಮಾಡಿ ಹೋಗಿದ್ದಾರೆ, ಸೊ ಮೋಸ ಮಾಡ್ಬಿಟ್ಟಿದ್ದಾರೆ, ನಮ್ ನೆನಪು ಆಗದೇ ಇಲ್ವಾ ಅಂತ ಹೇಳಿ. ಇವತ್ತಿನ ವಿಡಿಯೋದಲ್ಲಿ 3 ಟಿಪ್ಸ್ ನ ಕೊಡ್ತೀನಿ, 3 ಕ್ಲಾರಿಟಿ ನಿಮ್ಗೆ ಆನ್ಸರ್ ಕೊಡ್ತೀನಿ ವಿಡಿಯೋದಲ್ಲಿ. ಕೊನೆ ತನಕ ಇರಿ. ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹತ್ತತ್ರ 30,000 ಸಬ್ಸ್ಕ್ರೈಬರ್ ಆಗ್ತಾ ಇದ್ದಾರೆ, ಸೊ ಆದಷ್ಟು ಬೇಗ ಆಗ್ಲಿ ಅಂತ ಹೇಳ್ತಾ, ನೋಡಿದ್ಮೇಲೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಅಂಡ್ ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಫಸ್ಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ ನೋಡಿ, ಬಹಳ ಕಡಿಮೆ ನೆನಪಾಗುವಂಥದ್ದು. ಬಹಳ ಕಡಿಮೆ ಅಂತ ಹೇಳಿದ್ರೆ ನೆನಪಾಗ್ತೀರಾ ಎಲ್ಲೋ ಒಂದ್ ಕಡೆಗೆ. ಏನಂತ ಹೇಳಿದ್ರೆ, ನೀವು ನಿಮ್ಮ ಬೆಸ್ಟ್ ಮೆಮೊರಿ ಅಂತ ಏನಿರುತ್ತಲ್ಲ, ಬೆಸ್ಟ್ ವರ್ಸ್ಟ್ ಯಾರು ನೆನ್ಪು ಮಾಡ್ಕೊಳ್ಳಲ್ಲ, ಬೆಸ್ಟ್ ನ ನೆನ್ಪು ಮಾಡ್ಕೋತಾರೆ. ಸೊ ಅದನ್ನ ಅವಾಗ ಮಿಸ್ ಆಯ್ತಲ್ಲ ಅಂತ ಒಂದೆಲ್ಲೋ ಒಂದ್ ಕಡೆ, ಅದು ಅವ್ರ ಸ್ವಾರ್ಥಕ್ಕಾಗಿದ್ದಾಗ ಮಾತ್ರ ಅದನ್ನ ನೆನ್ಪು ಮಾಡ್ಕೊಳ್ತಾರೆ. ಅದರ್ವೈಸ್ ಜನ ಸ್ವಾರ್ಥಕ್ಕೆ ಬದುಕ್ತಾ ಇರೋದು ಇವತ್ತು. ಏನೇ ಅನ್ಕೊಳ್ಳಿ ನೀವು, ಸ್ವಾರ್ಥ ಇಲ್ಲ ಅಂದ್ರೆ ಏನೂ ಇಲ್ಲ, ಆ ಲೆವೆಲ್ಗೆ ಬಂದ್ಬಿಟ್ಟಿದ್ದಾರೆ. ನಿಸ್ವಾರ್ಥವಾಗಿ ಪ್ರೀತಿ ಆಗ್ಲಿ ಯಾವುದೂ ಇಲ್ಲ ಇವತ್ತು, ಎಲ್ಲಾ ಸ್ವಾರ್ಥಕ್ಕೆ ನಿಂತ್ಕೊಂಡಿದ್ದಾರೆ. ನಿಮ್ಮೊಟ್ಟಿಗೆ ಕಳೆದಿರ್ತಕ್ಕಂಥ ದಿನಗಳನ್ನ ಯಾವಾಗ ನೆನ್ಸ್ಕೊಳ್ತಾರೆ ಅಂದ್ರೆ, ಅವರೊಟ್ಟಿಗೆ ನೆಕ್ಸ್ಟ್ ಏನ್ ಇನ್ನೊಬ್ರು ಪಾರ್ಟ್ನರ್ ಸಿಕ್ಕಿರ್ತಾರಲ್ಲ, ಅವ್ರು ಸ್ವಲ್ಪ ಆಚೆ ಈಚೆ ಆದಾಗ ಚೆನ್ನಾಗಿದ್ನಲ್ಲ ಅಂತೇಳಿ ಅವಾಗ ಸ್ವಲ್ಪ ನೆನಪು ಮಾಡ್ಕೊಳ್ತಾರೆ. ಅದು ನೀವು ಅನ್ಕೊಂಡಿರ್ತೀರ ಡಿಪ್ರೆಷನ್ಸ್ ಅಥವಾ ಕಣ್ಣೀರು, ಒಂಟಿತನ ಅವ್ರಿಗೇನು ಕಾಡ್ತಾ ಇರಲ್ಲ, ಅವ್ರು ಚೆನ್ನಾಗೇ ಇರ್ತಾರೆ. ನೆಕ್ಸ್ಟ್ ಪಾಯಿಂಟ್ ನೋಡೋಣ. ಏನಂತ ಹೇಳಿದ್ರೆ, ನಿಮ್ಮ ಜಾಗದಲ್ಲಿ ಇನ್ನೊಬ್ರು ಬಂದಿರ್ತಾರೆ, ಆಗಮನ ಆಗಿರ್ತಾರೆ. ಸೊ ಆ ಕಾರಣಕ್ಕೆ ನೀವು ಅನ್ಕೊಂಡಿರ್ತಾರ ಅವ್ರಿಗೆ ನೆನಪೇ ಆಗಲ್ಲ. ಬಿಕಾಸ್ ನಿಮ್ಮನ್ನ ಜಸ್ಟ್ ಫಾರ್ ಫ್ಲರ್ಟ್ ಮಾಡ್ಲಿಕ್ಕೆ, ಟೈಮ್ ಪಾಸ್ ಮಾಡ್ಲಿಕ್ಕೆ ಅವ್ರು ಪ್ರೀತಿ ಮಾಡಿದ್ದು. ನಿಮ್ಮನ್ನ ಸೀರಿಯಸ್ ಆಗಿ ಪ್ರೀತಿ ಮಾಡಿದ್ದು ನಿಮ್ಮನ್ನ ಬಿಟ್ಟೇ ಹೋಗ್ತಾ ಇರ್ಲಿಲ್ಲ. ಬಿಟ್ಟು ಹೋಗಿದ್ದಾರೆ ಅಂತ ಹೇಳಿದ್ರೆ ಸೀರಿಯಸ್ ಆಗಿ ಪ್ರೀತಿ ಮಾಡಿಲ್ಲ ಅಂತ ಅರ್ಥ. ಸೊ ಹಂಗಿದ ಮೇಲೆ ನಿಮ್ಮ ಜಾಗಕ್ಕೆ, ಯಾಕಂದ್ರೆ ಎಮೋಷನಲಿ ಅಲ್ಲಿ ಕನೆಕ್ಟ್ ಇರ್ಲಿಲ್ಲ ಅವರು. ಜಸ್ಟ್ ಒಂದು ಪ್ರಾಕ್ಟಿಕಲಿ ಏನ್ ಬೇಕಿತ್ತು ಅದು ಪಡ್ಕೊಳಕ್ಕೆ ನಿಮ್ ಜೊತೆಗಿದ್ರು ಅಷ್ಟೇನೆ. ಬಿಟ್ರೆ ಎಮೋಷನಲಿ ಕನೆಕ್ಟ್ ಆಗಿದ್ರೆ, ಭಾವನೆಯಿಂದ ಕನೆಕ್ಟ್ ಆಗಿದ್ರೆ 100% ನಿಮ್ಮ ಒಂದು ಬಗ್ಗೆ ಫೀಲ್ ಆಗ್ತಿತ್ತು ಅವರಿಗೆ, ಕಣ್ಣೀರು ಬರ್ತಾ ಇತ್ತು. ಬಟ್ ಇನ್ನೊಬ್ರು ಬಂದಾಗ ಅವ್ರಿಗೆ ಅವ್ರಿಗೂ ಫರ್ಕೆ ಬೀಳಲ್ಲ. ಅವ್ರಿಗೆ ಯಾರೋ ಟೈಮ್ ಪಾಸ್ ಮಾಡಕ್ ಒಬ್ರು ಬೇಕಿತ್ತು, ದೇಹ ಹಂಚ್ಕೊಳಕ್ ಒಬ್ರು ಬೇಕಿತ್ತು, ಅವ್ರ ಜೊತೆ ಟೈಮಿಗೆ ಅಮೌಂಟ್ ಮಾತಾಡೋಕ್ ಒಬ್ರು ಬೇಕಿತ್ತು. ಸೊ ಸಿಕ್ಕಿದ್ದಾರೆ. ಸೊ ನಿಮ್ ನೆನಪೇ ಬರೋಕ್ ಸಾಧ್ಯನೇ ಇಲ್ಲ ಆ ತರ ಮೆಂಟಾಲಿಟಿ ಇರೋರಿಗೆ. ನೆಕ್ಸ್ಟ್ ಪಾಯಿಂಟ್ ನೋಡೋಣ. ಏನಂದ್ರೆ, ಅವಶ್ಯಕತೆನೇ ಇರಲ್ಲ ಆಕ್ಚುಲಿ. ಈಗ ನೋಡಿ, ಯಾವ್ದೋ ಒಬ್ಬ ವ್ಯಕ್ತಿ, ನಾವೊಂದು ಹೋಟ್ಲಿಗೆ ಹೋಗ್ತೀವಿ ಅನ್ಕೊಳ್ಳಿ. ಹೋಟ್ಲಿಗೆ ಹೋದಾಗ ನಮ್ಗೇನ್ ಅವಶ್ಯಕತೆ ಇರುತ್ತೆ? ಹೊಟ್ಟೆ ಹಸುವಾಗಿರುತ್ತೆ, ಅದೊಂದು ಅವಶ್ಯಕತೆ ಅನ್ಕೊಳ್ಳೋಣ. ಅವ್ರಿಗೆ ದುಡ್ಡಿನ ಅವಶ್ಯಕತೆ, ನಮ್ಗೆ ಹೊಟ್ಟೆ ಅವಶ್ಯಕತೆ. ಹೋಟ್ಲಿಗೆ ಹೋಗ್ತೀವಿ, ಅವಶ್ಯಕತೆ ಇದ್ದಾಗ ಏನ್ ಮಾಡ್ತೀವಿ? ಕುತ್ಕೊಳ್ತೀವಿ, ಊಟ ಮಾಡ್ತೀವಿ. ಊಟ ಮಾಡಾದ್ಮೇಲೆ ಅವಶ್ಯಕತೆ ಮುಗಿದ ಮೇಲೆ ಅಲ್ಲಿ ಕುತ್ಕೊಳ್ತೀವ? ಇಲ್ಲ, ಎದ್ದು ಬಂದ್ಬಿಡ್ತೀವಿ. ಸೇಮ್ ಆಸ್ ಇಟ್ ಈಸ್. ಅವಶ್ಯಕತೆ ಮುಗಿದ ಮೇಲೆ ಹೆಂಗ್ ನೆನಪಾಗಕ್ ಸಾಧ್ಯ? ನೆನಪಾದ್ರೂ ಅಲ್ಲಿ ಯಾವುದೇ ರೀತಿ ಭಾವನೆಗಳು ಇರಲ್ಲ, ಯಾವುದೇ ರೀತಿ ನಿಮ್ ಅವಶ್ಯಕತೆನೂ ಇರಲ್ಲ, ಅಲ್ಲಿ ಏನು ಇರಲ್ಲ. ಹೊಟ್ಟೆ ತುಂಬೋಯ್ತಲ್ಲ, ಇತ್ತು ಅಲ್ಲಿ ಒಂದು ಹೋಟ್ಲ್ ಇತ್ತು, ಚೆನ್ನಾಗಿತ್ತು ಅಂತ ಅವ್ರ ಹಂಗ್ ನೆನಪು ಮಾಡ್ಕೊಳ್ತಾರ. ಬಿಟ್ರೆ ಏನದು, ನಾವು ದುಡ್ಡು ಕೊಟ್ಟಿದ್ಕಿಂತ ಒಳ್ಳೆ ಊಟ ಕೊಟ್ರು, ಹಂಗ್ ಮಾಡಿದ್ರು, ಹಿಂಗ್ ಮಾಡಿ ನೆನ್ಸ್ಕೊಳಲ್ಲ. ನೆನ್ಸ್ಕೊಂಡ್ ಮೇಲೂ ಅದ್ರ ಬಗ್ಗೆ ಕೊರಗೋದಿಲ್ಲ. ಇಲ್ಲಿ ಸಂಬಂಧದಲ್ಲೂ ಅಷ್ಟೇ ಹೇಳ್ತಿರೋದು ನಾನು. ನಿಮ್ಮ ಬಗ್ಗೆ ಅಷ್ಟು ಫೀಲ್ ಇಟ್ಕೊಂಡಿರೋ ವ್ಯಕ್ತಿ ಆಗಿದ್ರೆ ನಿಮ್ಮನ್ನ ಬಿಟ್ಟೇ ಹೋಗ್ತಾ ಇರಲಿಲ್ಲ. ಈ 3 ವಿಚಾರ ನೀವು ತಿಳ್ಕೊಳ್ಳಿ. ಏನಂತ ಹೇಳಿದ್ರೆ, ಒಂದು, ಬಹಳ ಕಡಿಮೆ ನೀವು ನೆನಪಾಗೋದು ಬಿಕಾಸ್ ಮೋಸನೇ ಮಾಡಿದಾರೆ ಅಂದ್ರೆ ಅವ್ರ ಇಂಟೆನ್ಷನ್ ಅದಾಗಿರುತ್ತೆ. ನೆಕ್ಸ್ಟ್ ಬಂದು, ನಿಮ್ ಜಾಗಕ್ಕೆ ಇನ್ನೊಬ್ರು ಬಂದಾಗ ಅವ್ರಿಗೂ ನಿಮ್ಗೂ ಪರ್ಕೆ ಬೀಳಲ್ಲ. ಮೋಸ ಮಾಡಿದ್ರೆ ನಿಮ್ ನೆನಪು ಬರೋದೇ ಇಲ್ಲ, ಲೈಕ್ ಇನ್ನೊಬ್ರು ಯಾರೋ ಬಂದಿರ್ತಾರೆ. ನೆಕ್ಸ್ಟ್ ಒಂದು, ಅವಶ್ಯಕತೆ ಮುಗಿದಿರುತ್ತೆ. ಈ 3 ವಿಚಾರ ನೆನ್ಪಿಟ್ಕೊಳ್ಳಿ ನೀವು. ರೈಟ್? ನೀವು ಅನ್ಕೊಳ್ತೀರಾ, ನಮ್ಮನ್ನ ಮೋಸ ಮಾಡಿದ್ಮೇಲೆ ಇಷ್ಟು ಪ್ರೀತಿ ಕೊಟ್ಟಿದೀವಿ, ಅಷ್ಟು ಪ್ರೀತಿ ಕೊಟ್ಟಿದೀವಿ ಅಂದ್ಮೇಲೆ ನೆನಪು ಆಗ್ಲೇಬೇಕಲ್ಲ ಅವ್ರಿಗೆ ಅಂತ ಹೇಳಿ. ಸಾಧ್ಯನೇ ಇಲ್ಲ. ಅದು ನಿಮ್ಮ ಯೋಚನೆ ಅಷ್ಟೇನೆ. ಸ್ನೇಹಿತರೆ, ವಿಡಿಯೋದಲ್ಲಿ ಒಂದು ಕ್ಲಾರಿಟಿ ಕೊಟ್ಟಿದ್ದೀನಿ. ಸೊ ನಿಮಗೇನ್ ಅನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಅಂಡ್ ಎಲ್ರಿಗೂ ಶೇರ್ ಮಾಡಿ. ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೌನ್ಸಿಲಿಂಗ್ ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡಿ. ಮತ್ತೊಂದು ಟಾಪಿಕ್ ಅಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಲವ್ ಯು. ಬಾಯ್.